ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸುಪ್ರೀಂ ಕೋರ್ಟ್ನಲ್ಲಿಂದು ದರ್ಶನ್ ಬೇಲ್ ಭವಿಷ್ಯ ಫೋಕ್ಸೋ ಕೇಸ್ 6 ಗಂಟೆ ವಿಚಾರಣೆ ಎದುರಿಸಿದಂತ ವಚನಾನಂದ ಶ್ರೀ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಬ್ಬರು ನೀರುಪಾಲು ಕಾವೇರಿ ನದಿಗೆ ಜಿಗಿದು ಮಹಿಳೆ ಆತ್ಮಹತ್ಯೆಗೆ ಯತ್ನ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಸಲ್ಲಿಸಿದ್ದ ಬೇಲ್ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ನಡೆಯಲಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ವಿಳಂಬ ಆಗ್ತಾ ಇದೆ. 273 ಸಾಕ್ಷಿಗಳ ಪೈಕಿ ಈ ತನಕ 10 ಮಂದಿಯ ವಿಚಾರಣೆಯು ಮುಗಿಸಿಲ್ಲ. ತಾವು ಜೈಲು ಸೇರಿ ಈಗಾಗಲೇ 8 ತಿಂಗಳಾಗಿದೆ. ಹೀಗಾಗಿ ಬೇಲ್ ಮಂಜೂರು ಮಾಡುವಂತೆ ಕೋರಿ ಪೀಠದ ಮುಂದೆ ದರ್ಶನ್ ಮನವಿ ಸಲ್ಲಿಸಿದ್ದಾರೆ. ಕೇಸ್ಗೆ ಸಂಬಂಧಿಸಿ ಸುಪ್ರೀಂಗೆ ಬೆಂಗಳೂರು ಪೊಲೀಸರು 2 ಅಫಿಡವಿಟ್ ಸಲ್ಲಿಸಿದ್ದು, ಕೇಸ್ನ ವಿಚಾರಣೆ ವಿಳಂಬ ಯಾರಿಂದಾಯಿತು ಅನ್ನೋ ಬಗ್ಗೆ ಉಲ್ಲೇಖಿಸಿದ್ದಾರೆ. ಜೊತೆಗೆ ಜೈಲಲ್ಲಿ ಕನಿಷ್ಠ ಮಟ್ಟದ ಸೌಲಭ್ಯವೂ ನೀಡ್ತಾ ಇಲ್ಲ ಎಂಬ ದರ್ಶನ್ ಆರೋಪದ ಕುರಿತು ಪೊಲೀಸರು ಅಫಿಡವಿಟ್ನಲ್ಲಿ ತಿಳಿಸಿದ್ದಾರೆ. ಕಳೆದ ವಾರವೇ ದರ್ಶನ್ ಅರ್ಜಿ ಸಲ್ಲಿಸಿದ್ದು, ನ್ಯಾಯಪೀಠ ಅರ್ಜಿಯನ್ನ ವಿಚಾರಣೆಗೆ ಅಂಗೀಕರಿಸಿತ್ತು. ಈ ಸಂಬಂಧ ಸೆಷನ್ಸ್ ಕೋರ್ಟ್ ಕಾರಾಗೃಹ ಇಲಾಖೆಗೆ ನೋಟಿಸ್ ನೀಡಿ ವರದಿ ಸಲ್ಲಿಸುವಂತೆ ಸೂಚಿಸಿತ್ತು. ದಾವಣಗೆರೆ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ವಚನಾನಂದ ಶ್ರೀ ಸತತ 6 ಗಂಟೆ ವಿಚಾರಣೆ ಎದುರಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಶ್ರೀಗಳ ವೈದ್ಯಕೀಯ ತಪಾಸಣೆ ನಡೆಸಲಾಗಿದೆ. ಕೂದಲು, ಪುರುಷತ್ವ, ಉಗುರು ಹಾಗೂ ಸಂಭೋಗ ಮಾಡುವ ವ್ಯಕ್ತಿ, ಬಳಸಿದ ಬಟ್ಟೆ, ಆಹಾರ ಸೇವನೆ ಬಗ್ಗೆಯೂ ಪರೀಕ್ಷಿಸಲಾಗಿದೆ. ಸ್ಟೇಷನ್ ಬೇಲ್ ಸಿಕ್ಕಿದ್ರಿಂದ ಶ್ರೀಗಳು ರಿಲೀಫ್ ಆಗಿದ್ದಾರೆ. ಆದರೆ ದಾವಣಗೆರೆ ಮಕ್ಕಳ ಕಲ್ಯಾಣ ಸಮಿತಿಗೆ ಇನ್ನಿಬ್ಬರು ಮಕ್ಕಳು ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ ಕೊಟ್ಟಿದ್ದಾರೆ. ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆ ಬಳಿಕ ಬೇಲ್ ರದ್ದಾದರೆ ಸ್ವಾಮೀಜಿಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಬೆಳೆ ವಿಮೆ ಪರಿಹಾರ ಬರದಿದ್ದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಜಿಲ್ಲೆ ಹಿರೇಕೆರೂರಿನ ಸೋಮನಹಳ್ಳಿಯಲ್ಲಿ ರೈತರು ಕೃಷಿ ಇಲಾಖೆ ಅಧಿಕಾರಿಗಳನ್ನ ಘೇರಾವ್ ಹಾಕಿದ್ರು. 1 ತಿಂಗಳಿಂದ ರೈತರಿಗೆ ಬೀಜ, ಗೊಬ್ಬರ ನೀಡ್ತಾ ಇಲ್ಲ. ಮುಂಗಾರು ಪ್ರವೇಶದ ನಂತರ ಬೀಜ ಕೊಟ್ರೆ ಏನ್ ಮಾಡಬೇಕು ಅಂತ ಕಿಡಿಕಾರಿದ್ದಾರೆ. FRD ಕೈಬಿಟ್ಟು ಹಳೆಯ ನಿಯಮ ಪಾಲಿಸಿ ಗೊಬ್ಬರ ನೀಡಬೇಕು, ಜೊತೆಗೆ ಬೇಗ ಬೆಳೆ ವಿಮೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ರು. ಮೈಸೂರಲ್ಲಿ ಪೌರ ಕಾರ್ಮಿಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಮಾಲೋಚಿಸಿದ್ದಾರೆ. ತಮ್ಮನ್ನ ಕಾಯಂ ಮಾಡಿಕೊಳ್ಳುವಂತೆ ಸಿಎಂ ಬಳಿ ಪೌರ ಕಾರ್ಮಿಕರು ಮನವಿ ಮಾಡಿದ್ರು. ನಾನು ಬರೋದಕ್ಕೂ ಮುಂಚೆ ಏನೂ ಇರಲಿಲ್ಲ, ಏಜೆನ್ಸಿಯವನು ತಿಂದು ಹೋಗ್ತಿದ್ದ, ಈಗ ನೀವು ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀರಾ ಅಂತ ಪೌರ ಕಾರ್ಮಿಕರನ್ನ ಕೇಳಿದ್ರು. ಹೆಚ್ಚಿನ ಬಡ್ಡಿ ನೀಡುವುದಾಗಿ ಅಮಿತ್ ಶಾ ಅಂದಾಜು 4,500 ಕೋಟಿ ಹಣ ವಂಚನೆ ಶಂಕೆ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ಮಾಲೀಕನ 2 ಕಚೇರಿ ಮೇಲೆ ದಾಳಿ, ಕಾರ್ ಡಿಕ್ಕಿಯಾಗಿ ಪಾದಚಾರಿ ಮಹಿಳೆ ಸಾವು, ಆಸ್ತಿಗಾಗಿ ಸಹೋದರನನ್ನೇ ಕೊಂದಳ ಸಹೋದರಿ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿಯ ಶಿವಬಸವ ನಗರದ ಶಿವಂ ಅಸೋಸಿಯೇಟ್ ಮಾಲೀಕನ 2 ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಸಹಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಗ್ರಾಹಕರಿಂದ ಅನುಮಾನಾಸ್ಪದ ಠೇವಣಿ ಸಂಗ್ರಹಿಸಿದ ಆರೋಪದ ಮೇಲೆ ಡಿಸಿ ಮೊಹಮ್ಮದ್ ರೋಷನ್ ಸೂಚನೆ ಮೇರೆಗೆ ಉಪವಿಭಾಗಾಧಿಕಾರಿ ಶ್ರವಣ್ ನಾಯಕ್ ನೇತೃತ್ವದಲ್ಲಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಶಿವಾನಂದ ನೀಲಣ್ಣನವರ್ ಸೇರಿದ ದಾಖಲೆ ಪರಿಶೀಲನೆ ವೇಳೆ 45,000 ಜನರಿಗೆ ಈತ ಅಂದಾಜು 4,500 ಕೋಟಿ ಹಣ ವಂಚನೆ ಮಾಡಿದ ಶಂಕೆ ವ್ಯಕ್ತವಾಗಿದೆ. ಸದ್ಯ 400 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಪೇಪರ್ಗಳು, ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್, ರೆಸಾರ್ಟ್ಗಳಲ್ಲಿ ಹಣ ಹೂಡಿಕೆ ಮಾಡಿರುವ ಮಾಹಿತಿ ಸಿಕ್ಕಿದೆ. 4 ಖಾತೆಗಳನ್ನು ಈಗಾಗಲೇ ಫ್ರೀಸ್ ಮಾಡಲಾಗಿದೆ. ರಾಯಚೂರಲ್ಲಿ ಉದ್ಯೋಗ ಖಾತ್ರಿ ಕೆಲಸದ ವೇಳೆ ಬಿಸಿಲಿನ ತಾಪಕ್ಕೆ ಕಾರ್ಮಿಕ ಬಲಿಯಾಗಿದ್ದ. ಈ ಸಂಬಂಧ TV9 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. TV9 ವರದಿ ಪ್ರಸಾರದ ಬಳಿಕ ಮೃತ ಹುಸೇನಪ್ಪ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಿದೆ. ಮೃತ ಹುಸೇನಪ್ಪ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಸಂದಾಯವಾಗಿದೆ.